ಗೈಸ್, ಎಲೆಕ್ಟ್ರಿಷಿಯನ್ಸ್ಗೆ ಬೇಕಾದ ಬೇಸಿಕ್ ಟೂಲ್ಸ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ಟೂಲ್ ಫೇಸ್ ಟೆಸ್ಟರು, ನಿಯಾನ್ ಟೆಸ್ಟರ್ ಅಂತಾರೆ ಇದನ್ನು. ಇದರ ಬ್ರ್ಯಾಂಡು ಟಪಾರಿಯಾ 813 ಮಾಡಲ್ಲು. ಇದೊಂದು ಟೆಸ್ಟರ್ ಇಟ್ಕೋಬೇಕು. ಹಾಗೆ ಒಂದು ಸ್ಕ್ರೂ ಡ್ರೈವರು, ಇದು ಕೂಡ ಟಪಾರಿಯಾ ಬ್ರ್ಯಾಂಡು 905i ಮಾಡಲ್. ಇದು 2-in-1 ಸ್ಕ್ರೂ ಡ್ರೈವರ್ ಆಗಿರುತ್ತೆ. ಪ್ಲಸ್ ಪಾಯಿಂಟೆಡು, ಮೈನಸ್ ಪಾಯಿಂಟೆಡ್ ಇದೆ. ಸೊ ಇದೊಂದು ಸ್ಕ್ರೂ ಡ್ರೈವರ್ ಇಟ್ಕೋಬೇಕು. ಹಾಗೆ ಒಂದು ಕಟಿಂಗ್ ಪ್ಲೇಯರು, ಇದನ್ನ ಕಾಂಬಿನೇಷನ್ ಪ್ಲೇಯರ್ ಅಂತಾರೆ. ಇದು 8 ಇಂಚಸ್ ಅಂದರೆ 200 mm ಸೈಜು. ಇದರಲ್ಲಿ 6 ಇಂಚಸ್ ಕೂಡ ಬರುತ್ತೆ, ಬಟ್ ಯೂಶುವಲಿ 8 ಇಂಚಸ್ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದರೆ ಸ್ವಲ್ಪ ಹೆವಿ ಕೆಲಸ ಏನಾದರೂ ಇದ್ದರೂ ಕೂಡ ನಿಮಗೆ ಈಸಿ ಆಗುತ್ತೆ. ಮತ್ತು ಒಂದು ವೈರ್ ಕಟ್ಟರ್, ವೈರ್ ಸ್ಟ್ರಿಪ್ಪರ್ ಅಂತಾರೆ. ಇದು ಆಪ್ಷನಲ್ ಆಗಿರುತ್ತೆ. ಇದು ಬೇಕು ಅಂದರೆ ನೀವು ತಗೋಬೋದು, ಇಲ್ಲ ಅಂತಂದರೆ ಇದರಲ್ಲಿ ಮಾಡೋ ಕೆಲಸನೇ ಇದರಲ್ಲೂ ಕೂಡ ಮಾಡ್ಬೋದು. ಸ್ವಲ್ಪ ನಿಮಗೆ ಅಭ್ಯಾಸ ಆಗಬೇಕಷ್ಟೇ. ಮತ್ತು ಒಂದು ಕ್ಲ್ಯಾಂಪ್ ಮೀಟರ್ ತಗೋಬೇಕು. ಯೂಶುವಲಿ ಮಲ್ಟಿಮೀಟರ್ ತಗೊಳ್ತಾರೆ. ಮಲ್ಟಿಮೀಟರ್ಗಿಂತ ಕ್ಲ್ಯಾಂಪ್ ಮೀಟರು ಎಲೆಕ್ಟ್ರಿಷಿಯನ್ಸ್ಗೆ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಏನೇನು ಮಾಡ್ಬೋದು ಅಂತಂದರೆ, ವೈರ್ ಕಟ್ ಮಾಡ್ದೇ ಕರೆಂಟ್ ಚೆಕ್ ಮಾಡ್ಬೋದು ಆ್ಯಂಪ್ಸಲ್ಲಿ. ಇದರಲ್ಲಿ ಎ ಸಿ ಆ್ಯಂಪ್ಸು, ಎ ಸಿ ವೋಲ್ಟೇಜ್, ಡಿ ಸಿ ವೋಲ್ಟೇಜ್, ರೆಸಿಸ್ಟೆನ್ಸ್ ಹಾಗೆ ಕಂಟಿನ್ಯೂಟಿ ಕೂಡ ಟೆಸ್ಟ್ ಮಾಡ್ಬೋದು. ಸೊ ಈ 4 ಟೂಲ್ಸು ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ಈಸಿಯಾಗಿ ನಿಮ್ಮ ಕೆಲಸ ಮುಗಿಸ್ಬೋದು. ಇನ್ನು ನಿಮ್ಮ ಕೆಲಸ ಜಾಸ್ತಿ ಆಗ್ತಿದ್ದಂಗೆ ಟೂಲ್ಸು ಇನ್ನೂ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಬೇಸಿಕ್ ನೀವು ಇವಾಗಲೇ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಈ 4 ಟೂಲ್ಸ್ ಇದ್ದರೆ ಸಾಕು. ಈ ಕ್ಲಾಂಪ್ ಮೀಟರ್ ಜೊತೆಗೆ ವೈರ್ಸ್ ಕೂಡ ಬರುತ್ತೆ, ಇದು ಸೆಟ್ಟು. ಸೊ ಇದು ವೀಕ್ಷಕರೇ. ಇನ್ನು ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಿಮ್ಮ ಡೌಟ್ಸ್ ಕ್ಲಾರಿಫೈ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.